ದೇಶದ ಮತ್ತೊಂದು ಪ್ರತಿಷ್ಠಿತ ರಾಜ್ಯದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಮಣ್ಣು ಮುಕ್ಕಿದೆ. ಈ ಬಾರಿ ಮಹಾಗಠಬಂಧನ್ ಬಿಹಾರದಲ್ಲಿ ಅಧಿಕಾರ ಹಿಡಿಯುತ್ತೆ. ಸರಳ ಬಹುಮತವನ್ನು ಪಡೆದು ನಾವು ಅಧಿಕಾರಕ್ಕೆ ಬರ್ತೀವಿ ಅಂತಾನೆ ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ರಾಜ್ಯಾದ್ಯಂತ ಭರ್ಜರಿ ರ್ಯಾಲಿಗಳನ್ನು ಮಾಡ್ತಾರೆ. ಜನಗಳ ಬೆಂಬಲವನ್ನು ನೋಡಿ ನಾವು ಖಂಡಿತವಾಗಿಯೂ ಈ ಬಾರಿ ಗೆದ್ದೇ ಗೆಲ್ತೀವಿ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿರ್ತಾರೆ. ಕೆಲ ಸಮೀಕ್ಷೆಗಳಲ್ಲಿ MGBನೇ ಬರುತ್ತೆ ಅಧಿಕಾರಕ್ಕೆ ಸರಳ ಬಹುಮತವನ್ನು ಪಡೆದು ಅಂತ ಹೇಳುತ್ತೆ. ಆದರೆ ಪ್ರಮುಖ ಸಂಸ್ಥೆಗಳು ನಡೆಸಿದಂತಹ ಎಕ್ಸಿಟ್ ಪೋಲ್ನಲ್ಲಿ ಇಲ್ಲವೇ ಇಲ್ಲ, ಬಿಹಾರದಲ್ಲಿ ಬರೋದು NDA ಮೈತ್ರಿಕೂಟ ಭರ್ಜರಿ ಗೆಲುವನ್ನು ದಾಖಲಿಸುತ್ತೆ ಅಂತಲೇ ಹೇಳಿತ್ತು. ಆದರೆ ಯಾವ ಸಂಸ್ಥೆಯೂ ಕೂಡ NDA 200 ಗಡಿ ದಾಟತ್ತೆ ಅಂತ ಹೇಳಿರಲಿಲ್ಲ. ಆದರೆ ಇವತ್ತು ಬಿಹಾರದಲ್ಲಿ NDA ಮೈತ್ರಿಕೂಟ 200 ಗಡಿಯನ್ನು ದಾಟಿ ಅಭೂತಪೂರ್ವ ಗೆಲುವನ್ನು ದಾಖಲಿಸಿದೆ. ಇದು ನಿಜಕ್ಕೂ ಕಾಂಗ್ರೆಸ್ ಮತ್ತು RJDಗೆ ಭಾರಿ ಮುಖಭಂಗ. ಅವರು ಮತ್ತೆ ಎದ್ದೇಳಕ್ಕೆ ಆಗಲ್ವೇನೋ ಬಿಹಾರದಲ್ಲಿ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಬಿಟ್ಟಿದೆ. ಅಂತಹ ಒಂದು ದೊಡ್ಡ ಗೆಲುವನ್ನು ಸಾಧಿಸಿದೆ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಜೋಡಿ. ಈ ಸರಿಯಲ್ಲಿ BJP 50 ಗೆಲ್ಲೋದಿಲ್ಲ ಅಂತೆಲ್ಲ ಕೆಲವರು ಹೇಳ್ತಾ ಇದ್ರು. ಆದರೆ BJP ಪಕ್ಷ ಬಹುದೊಡ್ಡ ಸಾಧನೆಯನ್ನು ಮಾಡಿದೆ. JDU ಕೂಡ ಬಹುದೊಡ್ಡ ಸಾಧನೆಯನ್ನು ಮಾಡಿ ಕಾಂಗ್ರೆಸ್ ಮತ್ತು RJDಯನ್ನು ಗುಡಿಸಿ ಗುಂಡಾಂತರ ಮಾಡಿದೆ ಅಂತಲೇ ಹೇಳ್ಬೋದು. ಇಂತಹ ಒಂದು ರಿಸಲ್ಟ್ ಬರುತ್ತೆ ಅಂತ ಖುದ್ದು ಮೋದಿಯವರು ಅಂದ್ಕೊಂಡಿರಲಿಲ್ಲ ನಾವು 200 ಗಡಿ ದಾಟ್ತೀವಿ ಅಂತ. ಆದರೆ 200ರ ಗಡಿಯನ್ನು ದಾಟಿ ದೊಡ್ಡ ಗೆಲುವನ್ನು ಸಾಧಿಸ್ತಾರೆ. ಯಾರು ಊಹೆನೇ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಅಂತಹ ಒಂದು ಗೆಲುವು ಇವತ್ತು NDA ಮೈತ್ರಿಕೂಟಕ್ಕೆ ಸಿಕ್ಕಿರೋದು. ಈಗ ಇಲ್ಲಿ ಕಾಂಗ್ರೆಸ್ ಸ್ಥಿತಿ ಬಹಳ ಹೀನಾಯ ಸ್ಥಿತಿಗೆ ತಲುಪಿಟ್ಟಿದೆ ಅಂತಲೇ ಹೇಳ್ಬೋದು. ಕಾಂಗ್ರೆಸ್ ಈ ಬಾರಿಯಲ್ಲಿ 30 ಕ್ಷೇತ್ರದಲ್ಲಾದರೂ ನಾನು ಗೆಲ್ಲಬೇಕು ಅಂತಾನೆ ಹೊರಟಿದ್ದು. ಆದರೆ ಅವರು ಒಂದು ಅಂಕಿ ಕೂಡ ದಾಟಕ್ಕಾಗ್ತಾ ಇಲ್ಲ. ಅಂತಹ ಸ್ಥಿತಿ ಬಂದಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಹೀಗಾಗಿ ಭವಿಷ್ಯದಲ್ಲಿ ಕಾಂಗ್ರೆಸ್ ಇನ್ಯಾವ ರಾಜ್ಯದಲ್ಲಿ ಗೆಲ್ಲುತ್ತೆ, ಹಾಗಾದರೆ ವಿಧಾನಸಭಾ ಚುನಾವಣೆ ಅನ್ನೋ ಒಂದು ಚರ್ಚೆ ಕೂಡ ಶುರುವಾಗ್ತಾ ಇದೆ. ಕೇವಲ ಅವರು ದಕ್ಷಿಣ ಭಾರತದಲ್ಲಿ ಮಾತ್ರ ಕಾಂಗ್ರೆಸ್ ಪ್ರಾಬಲ್ಯ ಸಾಧಿಸ್ಬೋದೇ ಹೊರತು ಉತ್ತರ ಭಾರತದಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಮತ್ತೆ ಮೇಲೇಳೋದಕ್ಕಾಗದೇ ಇಲ್ಲ ಅನ್ನೋ ಒಂದು ಚರ್ಚೆ ಶುರುವಾಗಿರೋದು. ಆದರೆ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ಮಾಡಿದಂತಹ ಮೋಡಿ ಭರ್ಜರಿ ವರ್ಕೌಟ್ ಆಯಿತು. ಎಲೆಕ್ಷನ್ ಹೊತ್ತಿನಲ್ಲಿ ಜನಗಳಿಗೆ ಕೊಟ್ಟಿದ್ದಂಥ ಆಶ್ವಾಸನೆ ಆಗ್ಬೋದು ಅಥವಾ ಜನಗಳ ಅಕೌಂಟಿಗೆ ದುಡ್ಡು ಹಾಕಿದ್ದು ಎಲ್ಲವೂ ಕೂಡ NDA ಮೈತ್ರಿಕೂಟದ ಕೈ ಹಿಡಿದಿದೆ. ಮತ್ತು ವೋಟ್ ಚೋರಿ ಅಂತ ಏನು ರಾಹುಲ್ ಗಾಂಧಿಯವರು ಸಾಕ್ಷಿ ಸಮೇತ ತೋರಿಸಿದ್ರು ಕೆಲ ವಿಚಾರಗಳನ್ನು, ಅದು ಕೂಡ ಈ ಚುನಾವಣೆಯಲ್ಲಿ ಪ್ರಭಾವ ಬೀರಿಲ್ಲ. ಹೀಗಾಗಿ ಮೋದಿ ಮತ್ತು ನಿತೀಶ್ ಕುಮಾರ್ ಅವ್ರನ್ನ ಕಟ್ಟಿ ಹಾಕೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ನರೇಂದ್ರ ಮೋದಿಯವರ ವರ್ಚಸ್ಸು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ ಈಗಲೂ ಅನ್ನೋದು ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಸಾಬೀತಾಗಿದೆ. ಆದರೆ ಈ ಫಲಿತಾಂಶ ಬೇರೆ ರಾಜ್ಯಗಳಲ್ಲಿ ಇದೇ ರೀತಿಯ ಫಲಿತಾಂಶ ಮುಂದಕ್ಕೆ ಬರುತ್ತಾ ಅಥವಾ ಯಾವುದಾದ್ರು ರಾಜ್ಯದಲ್ಲಿ BJPಗೆ ಬ್ರೇಕ್ ಬೀಳತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. नीतीश कुमार जिंदाबाद 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 नीतीश कुमार जिंदाबाद 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 नीतीश कुमार जिंदाबाद नीतीश कुमार जिंदाबाद 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 नीतीश कुमार जिंदाबाद छोटू भैया जिंदाबाद 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 नीतीश कुमार जिंदाबाद जिंदाबाद